ಕೆಸಿಸಿ ಕಪ್ 4 ಕೌಂಟ್ ಡೌನ್ ಶುರುವಾಗಿದೆ. ಎಲ್ರು ಅದ್ರು ಸೆಲೆಬ್ರಿಟೀಸ್ ಎಲ್ರು ಮೈದಾನಕ್ಕೆ ಇಳಿದ್ಬಿಟ್ಟಿದ್ದಾರೆ. ಅದ್ರು ಕ್ರಿಕೆಟ್ ಮೈದಾನ ಅಂತಾನೆ ಹೇಳ್ಬೋದು. ಇವತ್ತು ನನ್ನೊಟ್ಟಿಗೆ ಶಿವಣ್ಣ ಅವರಿದ್ದಾರೆ. ಸರ್ ನಮಸ್ತೆ. ಆಗ್ಲೇ ನೋಡಿದೆ ಸ್ಟಾರ್ಟಿಂಗ್ ಬರ್ಬೇಕಾದ್ರೆ ಸ್ಟ್ರೆಚ್ ಏನು ಬೇಡ, ಡೈರೆಕ್ಟ್ ಫೀಲ್ಡ್ ಗೆ ಇಳಿದು ಬಿಟ್ರಿ. ಅಷ್ಟು ಒಂದು ಫ್ಲೆಕ್ಸಿಬಲ್ ಇದೀರಾ ನೀವು. ಏನ್ ಹೇಳ್ತೀರಾ, ಈ ಒಂದು ಕ್ರಿಕೆಟ್ ಮ್ಯಾಚ್ ನಿಮ್ಗೆಲ್ಲ ಸಿಕ್ಕಾಬಿಟ್ಟು ಇಷ್ಟ? ಏನಾಗುತ್ತೆ, ಸ್ವಲ್ಪ ಬ್ಯುಸಿ ಆಗಿದ್ರೆ ಸ್ವಲ್ಪ ಅದು ಏನಾಗುತ್ತೆ, ಆಲ್ರೆಡಿ ಬಾಡಿ ವಿಲ್ ಬಿ ಇನ್ ದ ಟೋನ್ಲೇ ಇರುತ್ತೆ ಆಕ್ಚುಲ್ ಆಗಿ. ಯಾಕಂದ್ರೆ ದೇವ್ರು ನಮ್ಮನ್ನ ಅದೇನೋ ಒಂದು ಆಶೀರ್ವಾದ ಮಾಡಿ ಕಳಿಸ್ಬಿಟ್ಟಿದ್ದಾರೆ ಬ್ಯುಸಿ ಆಗಿರು ಅಂತ. ಅದಕ್ಕೆ ಬಹುಶಃ ನನ್ನೇನು ಕೂಡ ಶಿವಮೊಗ್ಗ ಓಡ್ ಬಂದೆ. ಅಮೃತ್ ನೋನಿದು ಒಂದು ಹ್ಯಾಂಡ್ ಶೂಟ್ ಇತ್ತು, ಅದು ಮುಗಿಸ್ಕೊಂಡು ಬಂದೆ. ನನ್ನ ಸಾಯಂಕಾಲ ನೈಟ್ ಬಂದೆ. ಬಟ್ ಸ್ಟಿಲ್ ಆಮೇಲೆ ಶೂಟಿಂಗ್ಸ್ ಇರುತ್ತೆ. ಆಮೇಲೆ ಏನಂತೀವಿ, ಲಾಟ್ ಆಫ್ ಡಿಫ್ರೆಂಟ್ ವೇರಿಯೇಷನ್ ಇರ್ತೀವಿ. ಒಂದೊಂದ್ಸತಿ ಫೈಟ್ ಮಾಡ್ತೀವಿ, ಒಂದೊಂದ್ಸತಿ ಸಾಂಗ್ ಮಾಡ್ತೀವಿ. ಇವಾಗ ಲಾಸ್ಟ್ ಒಂದು ವಾರದ ಮುಂಚೆ, ಒಂದು 4-5 ದಿವಸ ಮುಂಚೆ ನಾನು ಪ್ರಭುದೇವ ಸರ್ದು ಒಂದು ಸಾಂಗ್ ಇತ್ತು, ಕಾಂಬಿನೇಷನ್ ಕರ್ನಾಟಕ ತಮ್ಮನಕದು. ಅದು ಮುಗೀತು. ಅದು ತುಂಬಾ ಚೆನ್ನಾಗಿತ್ತು. ಅದು ಪ್ರಭುದೇವ ಜೊತೆಲಿ ಡ್ಯಾನ್ಸ್ ಮಾಡ್ಬೇಕಂದ್ರೆ ಹುಡುಗಾಟ ಅಲ್ಲ, ಅದು ಒನ್ ಆಫ್ ದ ಫೈನೆಸ್ಟ್ ಡ್ಯಾನ್ಸರ್ ಇನ್ ಅವರ್ ಕಂಟ್ರಿ. ಇಂಡಿಯಾಲಿ ಒನ್ ಆಫ್ ದ ಟಾಪ್ ಡ್ಯಾನ್ಸರ್. ಅಂಡ್ ವರ್ಲ್ಡ್ ಲೆವೆಲ್ ತಗೊಂಡ್ರು ಈಸ್ ಪ್ಲೇಸ್ಡ್ ಒನ್ ಅಮಂಗ್ ದ ವರ್ಲ್ಡ್ ಬೆಸ್ಟ್ ಡ್ಯಾನ್ಸರ್. ಸೊ ಅಂಥವ್ರ ಜೊತೆ ಮಾಡ್ಬೇಕಂದ್ರೆ ಇಟ್ ವಾಸ್ ಚಾಲೆಂಜಿಂಗ್, ಬಟ್ ಸ್ವಲ್ಪ ಚೆನ್ನಾಗಿತ್ತು, ಜಾಲಿಯಾಗಿತ್ತು. ಅವ್ರ ಜೊತೆ ಮಾಡೋಕ್ಕೆ ಒಂದು ಕಂಫರ್ಟಬಲ್ ಇತ್ತು. ಸೊ ಅಲ್ಲಿ ಏನಾಗ್ತೀವಿ, ಮಾಡ್ತಾ ಏನಾಗ್ತೀವಿ ನಾವು, ಪರ್ಫೆಕ್ಷನ್ ಅವರು ನೋಡ್ತಾರೆ. ಯಾಕಂದ್ರೆ ಜೊತೆಲಿ ಮಾಡ್ಬೇಕಾದ್ರೆ ಅವ್ರು ಯಾವಾಗಲೂ ಅಷ್ಟೇ ಮಾಡ್ಬೇಕಾದ್ರೆ ಜೊತೆಲಿ ಇಬ್ಬರದು ಚೆನ್ನಾಗಿ ಬರ್ಬೇಕನ್ನೋದು ಅವ್ರ ಆಸೆ. ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಅದು. ಸೊ ಇದೆಲ್ಲ ಏನಾಗುತ್ತೆ, ಬಾಡಿಗೆ ಇಟ್ ಕೀಪ್ಸ್ ಯು ಎಂಗೇಜಿಂಗ್ ಆ್ಯಂಡ್ ಫಿಟ್ನೆಸ್ಗೆ ಒಂದು ಇದಾಗುತ್ತೆ. ಆಮೇಲೆ ಡೈಲಿ ವಾಕ್ ಮಾಡ್ತೀನಿ ನಾನು, ಒಂದು 8 to 9 kilometers ವಾಕ್ ಮಾಡ್ತೀನಿ. ಬಹುಶಃ ಅದೊಂದು, ಅದಕ್ಕೋಸ್ಕರ ಬೆಳಗ್ಗೆ ಬಂದಾಗ ಏನಾಗುತ್ತೆ ಅಂದ್ರೆ, ಇವತ್ತು ನೆನೆ ಥರ ಬಂದಿದ್ದೀನಿಲ್ಲ, ಬೆಳಗ್ಗೆ ಬೇಡ ಸ್ವಲ್ಪ ಬೌಲಿಂಗ್ ಮಾಡಿ. ನನಗೆ ಕ್ರಿಕೆಟ್ ತುಂಬ ಅವಾಗಿಂತ ತುಂಬ ಇಷ್ಟ ನನಗೆ. ಒಂದ್ಸತಿ ಆಟ, ಒಂದೊಂದ್ಸತಿ ಬಿಟ್ಬಿಟ್ಟಿದೆ ಕ್ರಿಕೆಟ್. ಸೆಂಟ್ರಲಿ ಈ ಥರ ಒಂದು ಏನಂತೀವಿ, ಒಂದು ಎಲ್ಲರೂ ಜೊತೆಲಿ ಸೇರಿ ಆಡೋಂಥ ಒಂದು ಇದು ಬಂದಾಗ ಐ ಥಿಂಕ್ ಇಟ್ ಈಸ್ ವೆರಿ ನೈಸ್. ಸೊ ಆಡೋಣ ಜೊತೆಲಿ. ಇಲ್ಲಿ ಏಜ್ ಮ್ಯಾಟ್ರ್ ಆಗಲ್ಲ, ಯಾಕಂದ್ರೆ ಇಲ್ಲೇನಂದ್ರೆ ಜೊತೆಲಿ ಅಟ್ಮಾಸ್ಫಿಯರ್ ಚೆನ್ನಾಗಿದ್ದಾಗ ಆ ಏಜ್ ಎಲ್ಲ ಹೊಡ್ಕೊಂಡು ಹೋಗುತ್ತೆ. ಸೊ ನೈಸ್ ಅಟ್ಮಾಸ್ಫಿಯರ್. ಯಾವಾಗ ಆಡಿದ್ರು ಅಷ್ಟೇ ಲವ್ಲವಿಕೆಯಿಂದ ಇರಬೇಕು ಅನ್ನೋದೇ ನಮ್ಮ ಆಸೆ. ಎಲ್ಲರೂ ಲವ್ಲವಿಕೆಯಿಂದ ಇಟ್ಕೋಬೇಕು. ಯಾವುದೇ ಒಬ್ಬ ಪ್ಲೇಯರ್ ಆದ್ರೂ ನಾವು ಅವ್ರನ್ನ ಬೇರೆ ರೀತಿ ನೋಡಬಾರ್ದು. ಸೊ ಇಟ್ ಈಸ್ ಸ್ಪೋರ್ಟ್ಸ್ ಒಂದು ನೀತಿನೇ ಆ ಥರ. ಚೆನ್ನಾಗಿತ್ತು, ಜಾಲಿಯಾಗಿರುತ್ತೆ ಒಂದು. ಸೊ ಅದಕ್ಕೋಸ್ಕರ ಸ್ಟ್ರೆಚಸ್ ಯಾಕೆ ಸ್ಟ್ರೈಟ್ ಮಾಡೋಣ, ಸ್ಟಾರ್ಟ್ ಮಾಡೋಣ. ಸರ್ ನಿಮ್ದು ಸಿನಿಮಾದಲ್ಲಿ ಕಣ್ಣು ಪವರ್ ತುಂಬಾ ಅನ್ನೋದು ಗೊತ್ತಿದೆ, ಅದು ವಿಷನ್ ಅನ್ನೋದು. ಇಲ್ಲೂ ಸಹ ಟಾರ್ಗೆಟ್ ಕರೆಕ್ಟ್ ಆಗಿ ಮಾಡ್ತೀರಾ ಬೌಲಿಂಗ್, ನಾನು ನೋಡಿದೆ. ಹಂಗಂತಲ್ಲ, ಒಂದೊಂದ್ಸತಿ ಬರುತ್ತೆ. ಬಿಕಾಸ್ ಕ್ರಿಕೆಟ್ ಅನ್ನೋದು ಏನಿದೆಯಲ್ಲ, ಒಂದೊಂದ್ಸತಿ ಅದು ಡಿಪೆಂಡ್ಸ್ ಆನ್ ಬೌಲ್ ಮಾಡ್ಬೇಕಾದ್ರೆ ನಮ್ಮ ಸ್ಟೈಲ್ ಹೆಂಗೆ ಆಗ್ತೀವೋ ಅದು ಕರೆಕ್ಟಾಗಿ ಪರ್ಫೆಕ್ಟ್ ಆಗಿದ್ದಾಗ ಏನಾಗುತ್ತೆ, ಅದು ಈಸಿಯಾಗಿ ಸಿಂಕ್ ಆಗ್ತಾ ಹೋಗುತ್ತೆ. ಇಲ್ಲಾಂದ್ರೆ ಬಹಳ ಕಷ್ಟ, ಅದು ತುಂಬಾನೇ ಕಷ್ಟ. ಬಟ್ ವಿ ಹ್ಯಾವ್ ಟು ನೋಡ್ಬೇಕು, ಲೈನ್ ಅಂಡ್ ಲೆಂತ್ ಫಾಲೋ ಮಾಡಬೇಕು. ಸೊ ಅದಕ್ಕೆ ಪ್ರಯತ್ನ ಪಡ್ತೀವಿ. ಒಂದ್ಸತಿ ಉಲ್ಟಾ ಹೊಡೆಯುತ್ತೆ. ಬಟ್ ಇವತ್ತೇನೋ ಗೊತ್ತಿಲ್ಲ, ದೇವ್ರ ದಯ ಚೆನ್ನಾಗಿ ಬರ್ತಾ ಇದೆಯಲ್ಲ ಬೌಲಿಂಗ್. ವರ್ಲ್ಡ್ ಕಪ್ ಸೋತಿದ್ದು ನಿಮ್ಗೆ ಬೇಜಾರಾಗಿದೆ ಅನ್ನೋಂಥದ್ದು ಗೊತ್ತು. ಬಟ್ ಸರ್, ಈ ಬಾರಿ ಇಂಟರ್ನ್ಯಾಷನಲ್ ಪ್ಲೇಯರ್ ಸಹ ನಿಮ್ಮ ಈ ತಂಡದಲ್ಲಿ ಎಲ್ಲ ಆಡ್ತಾ ಇದ್ದಾರೆ. ಎಷ್ಟು ಖುಷಿ ಇದೆ. ನಿಮ್ಗೆ ಯಾರು ಫೇವರೇಟ್ ಪ್ಲೇಯರ್? ನನಗೆ ಎಲ್ಲರೂ ಇಷ್ಟ. ನನಗೆ ಇಂಡಿಯಾ ಫಸ್ಟ್ ಸ್ಟಾರ್ಟಿಂಗ್ ಇಂದ ತಗೊಳಕ್ ಹೋಗಿ GR ವಿಶ್ವನಾಥ್, ಗವಾಸ್ಕರ್, ಪಟಾವಡಿಯವರು, ಆಮೇಲೆ ಲೇಟರ್ ಆನ್ ಇದರಲ್ಲಿ ಬಂದ್ಬಿಟ್ಟು ಸಚಿನ್ ಅವರು, ದೆನ್ ಧೋನಿ, ದೆನ್ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಎಲ್ಲರೂ ಐ ಥಿಂಕ್ ಎವ್ರಿಬಡಿ ಈಸ್ ವೆರಿ ಗುಡ್ ಫಾರ್ಮ್. ಬಟ್ ಈ ಸತಿ ನಮ್ಗೆ ಏನು ಗೊತ್ತಿಲ್ಲ, ಒಂದು ಮನಸ್ಸು ಅಲ್ಲಿವರೆಗೂ ಫೈನಲ್ಸ್ ವರೆಗೂ ಬಂದ್ಬಿಟ್ಟು ಸ್ವಲ್ಪ ಹೋಗಿದ್ದು ಸ್ವಲ್ಪ ಇದು. ಬಟ್ ಸ್ಟಿಲ್ ನೋ ಪ್ರಾಬ್ಲಮ್. ಯಾಕಂದ್ರೆ ನಾವು ಸಿನಿಮಾ ಒಂದೊಂದ್ಸತಿ ಚೆನ್ನಾಗಿ ಹೋಗ್ತಿರುತ್ತೆ, ನಾವು ಬೇಜಾರು ಮಾಡ್ಕೋತೀವಿ, ಸ್ವಲ್ಪ ಹೊತ್ತು ಇರ್ತೀವಿ, ವಾಟ್ ನೆಕ್ಸ್ಟ್ ಅನ್ನೋದು ನೋಡ್ತಾ ಇರ್ತೀವಿ. ಸೊ ಕ್ರಿಕೆಟ್ ಅದೇ ಥರನೇ ಎಲ್ಲ ಪ್ಲೇಯರ್ಸ್ಗೂ. ಬಟ್ ನಾವು ಮೋಟಿವೇಶನ್, ನಾವು ಭಾರತೀಯರಾಗಿ ನಾವು ಅವ್ರು ಸೋತ್ರು ಅಂದ್ಬಿಟ್ಟು ನಾವು ಇದು ಮಾಡೋಕ್ಕಾಗಲ್ಲ. ಬಟ್ ಸ್ಟಿಲ್ ನಮ್ಗೆ ಇಂಡಿಯಾ ಇಸ್ ಇಂಡಿಯಾನೇ, ಆಲ್ವೇಸ್ ದಿಲ್ ಬಿ ಇನ್ ದ ಟಾಪ್. ಬಟ್ ಸ್ಟಿಲ್ ದಿಲ್ ಕಮ್ ಬ್ಯಾಕ್. T20 ವರ್ಲ್ಡ್ ಕಪ್ ಇದೆ, ಅದಕ್ಕೆ 100% ಗೆಲ್ತಾರೆ ಅಂತ ಒಂದು ಭರವಸೆ ಇದೆ. ಬಟ್ ವಿಲ್ ಕೀಪ್ ಆನ್ ಸಪೋರ್ಟಿಂಗ್. ಯಾಕಂದ್ರೆ ನೆವರ್ ಮೈಂಡ್, ಒಂದು ಮ್ಯಾಚ್, ಒಂದು ವರ್ಲ್ಡ್ ಕಪ್ ಹೋಯ್ತು ಅಂದ ತಕ್ಷಣ ಇದು ಮಾಡೋಕ್ಕಾಗಲ್ಲ. ಅಂಡ್ ನೆಕ್ಸ್ಟ್ ವರ್ಲ್ಡ್ ಕಪ್ ಆಗುತ್ತಾ ಇಲ್ವಾ ಅಂತ ನೋಡ್ತಾ ಇದ್ದಾರೆ. ನೆಕ್ಸ್ಟ್ ವರ್ಲ್ಡ್ ಕಪ್ 100% ಅವರು ಇದೇ ಸ್ಪಿರಿಟ್. ಯಾಕಂದ್ರೆ ಪ್ಲೇಯರ್ಸ್ಗಳು, ಬೇರೆ ಪ್ಲೇಯರ್ಸ್, ಹೊಸ ಪ್ಲೇಯರ್ಸ್ ಬಂದ್ರು ಅವ್ರಿಗೂ ಆ ಉತ್ತೇಜನ ಇರುತ್ತೆ ಅಂತ ನಮ್ಮ ಒಂದು ಭಾವನೆ. ಯಾಕಂದ್ರೆ ಇವ್ರದೆಲ್ಲ ಏನ್ ಆಡ್ಬಿಟ್ಟು ಹೋಗಿದ್ದಾರೆ, ಇವ್ರದೆಲ್ಲ ಸ್ಫೂರ್ತಿ ಅವ್ರಿಗಿರುತ್ತೆ. ಸರ್, ನೀವು ಅಪ್ಪು ಸರ್, ಅಪ್ಪಾಜಿ ಎಲ್ಲ ಸೇರಿ ಆಟಾಡ್ತಾ ಇದ್ದೆ ಅಂತ ಅವಾಗ ಏನಾದ್ರು ನೆನಪಿಸ್ಕೊಳಕ್ ಇಷ್ಟಪಡ್ತೀವಿ? ಇಲ್ಲ, ಅಪ್ಪಾಜಿ ಪ್ರಾಕ್ಟೀಸ್ ಮಾಡ್ತಾರೆ, 2 ಕನಸು ಪಿಕ್ಚರ್ ಪ್ರಾಕ್ಟೀಸ್ ಮಾಡ್ತಾರೆ ಮನೇಲಿ. ನಾವು ನೋಡ್ಕೊಂಡು ನಾವು ಸ್ವಲ್ಪ ಹೇಳ್ಕೊಡ್ತಾ ಇದ್ದೆ, ನನ್ ಬಂದಕ್ಕಂದ್ರೆ ಇದು ಕರೆಕ್ಟ್ ನೋಡ್ಕಂದ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು. ಅದೆಲ್ಲ ಸ್ವಲ್ಪ ಜ್ಞಾಪಕ ಇದೆ ಅಷ್ಟೇ. ಅಪ್ಪು ನಾನೆಲ್ಲ ಇದು KCC ಎಲ್ಲ ಆಡಿದೀವಿ ಜೊತೆಲೆ. ಇಲ್ಲ, ಐ ನೆವರ್ ಚೀಟ್. ನಂಗೆ ತುಂಬಾ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ತುಂಬಾ ಇದೆ. ಐ ನೆವರ್ ಚೀಟ್. ಚೆನ್ನಾಗಿ ಜಾಲಿಯಾಗಿ ಆಡ್ತೀನಿ ಅಷ್ಟೇ. ತುಂಬಾ ಬಂದಿದೆ, ಸಿಕ್ಕಾಪಟ್ಟೆ. ಐ ವಾಸ್ ಅನ್ ಅಥ್ಲೀಟ್, ಅದಕ್ಕೂ ಬಂದಿದೆ. ಸ್ಟೇಟ್ ಲೆವೆಲ್ಗೆ ಹೋಗಿದ್ದೆ. ದೆನ್ ಕ್ರಿಕೆಟಲ್ಲಿ ಬಂದಿದೆ.
ಸೊ ಸಾಕಷ್ಟು. ಸಿನಿಮಾಗಳಲ್ಲೂ ಬಿಸಿ ಇದ್ದೀರಾ, ಈ ಕಡೆ ಇದು ಕೂಡ ಶೆಡ್ಯೂಲ್ ಎಲ್ಲ ಮಾಡ್ಕೊಂಡು ಕ್ಲೀನ್ ಆಗಿ ಒಂದು ಬ್ಯಾಲೆನ್ಸ್ ಮಾಡ್ತಾ ಇದೀರಾ ಸರ್. ಆ ಕಡೆ ಫ್ಯಾನ್ಸ್ ಕೇಳ್ತಾ ಇದಾರೆ ಶಿವಣ್ಣ ಅವ್ರು ಕ್ರಿಕೆಟ್ ಹೋಗ್ಬಿಟ್ಟು ಸಿನಿಮಾ ಯಾವಾಗ ಮಾಡೋದು, ಅಂದ್ರೆ ನಿಮ್ದು ಬಿಸಿ ಶೆಡ್ಯೂಲ್ ಬೇರೆ ಇದೆ, ಏನ್ ಹೇಳ್ತೀರಾ? ಇಲ್ಲ, ನೀವು ಸುಮ್ಮನೆ ಹಂಗೆಲ್ಲ ಹೇಳ್ಬೇಡಿ. ನೀವು ಇದೆಲ್ಲ ಸ್ವಲ್ಪ ಕಾಲು ಎಳಿತಾ ಇದ್ರಿ, ಹಂಗ ಕಾಲು ಎಳಿಬೇಡಿ. ನಾ ಕಾಲು ಎಳಿಸ್ಕೊಳ್ಳಲ್ಲ ಆಕ್ಚುಲಾಗಿ ಅಷ್ಟು ಈಸಿಯಾಗಿ. ಗೊತ್ತು ಫ್ಯಾನ್ಸ್ ಅಭಿಮಾನಿಗಳಿಗೆ ಗೊತ್ತು, ಯಾಕಂದ್ರೆ ಸಿನಿಮಾ ಯಾಕೆ ಅಟ್ಲೀಸ್ಟ್ ಸಿನಿಮಾ ಒಂದು ವರ್ಷದ ಒಂದು 2-3 ಸಿನಿಮಾನು ಬರುತ್ತೆ ನಮ್ದು, ಅದರಿಂದ ಪ್ರಾಬ್ಲಮ್ ಇಲ್ಲ. ಬಟ್ ಸ್ಟಿಲ್ ಟೈಮ್ ಮಾಡ್ತಾ ಇರ್ಬೇಕಮ್ಮ. ಯಾಕಂದ್ರೆ ಸಿನಿಮಾ ಅನ್ನೋದು ಏಜ್ ಅನ್ನೋದು ಎನರ್ಜಿ ಲೆವೆಲ್ ಅನ್ನೋದು ವಿ ಶುಡ್ ನಾಟ್ ಸ್ಟಾಕ್ ಮಾಡ್ತಾ ಇರಬಾರ್ದು. ಅದು ರಿಲೀಸ್ ಎನರ್ಜಿನ ಯಾವಾಗಲೂ ವಿ ಹ್ಯಾವ್ ಟು ಗೋ ಆನ್ ರಿಲೀಸಿಂಗ್ ದ ಎನರ್ಜಿ. ಯಾಕಂದ್ರೆ ಫ್ರೆಶ್ ಎನರ್ಜಿ ಬರಬೇಕು. ಯಾಕೆ ಏನಾಗುತ್ತೆ ಅಂದರೆ ನಾವು ಅದನ್ನು ಲೋಡ್ ಮಾಡ್ತಾ ಇರ್ತಾ ಏಜ್ ಆಗ್ಬಿಡುತ್ತೆ. ಇವಾಗ ಆಲ್ರೆಡಿ 61, ಇನ್ನು ಎಷ್ಟು ವರ್ಷ ಮಾಡ್ತೇನೆ ನಂಗೆ ಗೊತ್ತಿಲ್ಲ. ಸೊ ಅಟ್ಲೀಸ್ಟ್ ಆ ಏಜ್ಲಿ ಆಮೇಲೆ ಇವಾಗ ದೇವರು ಕೊಟ್ಟಿದ್ದಾನೆ ಒಂದು ಆಶೀರ್ವಾದ. ಯಾಕಂದ್ರೆ ಯಾರೇ ಬಂದು ಕೇಳಬೇಕಂದ್ರೆ ಅಷ್ಟು ಪ್ರೀತಿಯಿಂದ ಬಂದು ಕೇಳಬೇಕಾದ್ರು ಅದನ್ನ ಕೇಳಿ ಅದ್ರಲ್ಲಿ ಏನು ಮ್ಯಾಜಿಕ್ ಇದೆ ಅಂತ ಯಾರು ಗೊತ್ತಿರಲ್ಲ. ಆ ಮ್ಯಾಜಿಕ್ ಯಾವಾಗ ಕ್ರಿಯೇಟ್ ಆಗುತ್ತೆ ಅಂತ ಗೊತ್ತಿಲ್ಲ. ಯಾಕಂದ್ರೆ ಮ್ಯಾಜಿಕ್ ಕ್ರಿಯೇಟ್ ಆಗುತ್ತೆ ಅಂತ ಗೊತ್ತಾಗ್ಬಿಟ್ರೆ ಅವ್ನು ದೇವರಾಗ್ಬಿಡ್ತಾನೆ. ದೇವರಾಗ್ಬಾರ್ದು, ನಾವು ಮನುಷ್ಯರಾಗೇ ಇರಬೇಕು. ಸೊ ಮನುಷ್ಯರಾಗೆ ಎತ್ಕೊಂಡು ಹೋಗೋಣ ಜಾಲಿಯಾಗಿ, ಎಲ್ಲಿವರೆಗೂ ಆಗುತ್ತೆ ಅಲ್ಲಿವರೆಗೂ ಹೋಗ್ತಾ ಇರೋದಷ್ಟೇ. ಸ್ಯಾಂಡಲ್ವುಡ್ ಬಿಗ್ ಡ್ಯಾಡಿ ಆಗ್ಬಿಟ್ಟು ಎಲ್ಲ ಸಿನಿಮಾಗಳು ಇರ್ಬೋದು, ಕಲಾವಿದರದೆಲ್ಲ ನೋಡ್ತಾ ಇರ್ತೀರಾ. ಟಾಕ್ಸಿಕ್ ಸಿನಿಮಾದ ಏನಾದ್ರು ಟೀಸರ್ ಪೋಸ್ಟರ್ ನೋಡಿದ್ರೆ ಏನ್ ಅನಿಸ್ತು ನಿಮ್ಗೆ ಯಶ್ ಅವ್ರದ್ದು? ಚೆನ್ನಾಗಿದೆ, ನಿಜವಾಗ್ಲೂ ಚೆನ್ನಾಗಿದೆ. ಯಾಕಂದ್ರೆ ಇಷ್ಟು ದಿನ ಕಾದಿದ್ದಕ್ಕೆ ಒಂದು ಡಿಫ್ರೆಂಟ್ ಆಗಿದೆ. ಅಂದ್ರೆ ಒಂದು ಟಾಕ್ಸಿಕ್ ಅಂದ ತಕ್ಷಣ ಒಂದು ನಶೆ ಇದೆ, ಒಂದು ಕಿಕ್ ಇದೆ. ಸೊ ಐ ಥಿಂಕ್ ಒಂದು ಕಿಕ್ ಸ್ಟಾರ್ಟ್ ಆಗಿದೆ ಯಶ್ ಅವ್ರದ್ದು. ಸೊ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ ನಮಗೆ ತುಂಬಾ ಹೆಮ್ಮೆ ಅನ್ಸುತ್ತೆ. ಯಾಕಂದ್ರೆ ಒಂದು ವರ್ಲ್ಡ್ ವೈಡ್ ಲೆವೆಲ್ ಯಶ್ ಇಷ್ಟ ಒಂದು ಹೆಸರು ಮಾಡಿರೋದು KGFಲಿ, ಅಂಡ್ ಇಷ್ಟು ಅದ್ಭುತವಾಗಿ ಬರ್ತಾ ಇರೋದು ನಮ್ಗೆ ಹೆಮ್ಮೆ ಅನ್ಸೋ ವಿಷಯ. ಯಾಕಂದ್ರೆ ನಮ್ಮ ಕರ್ನಾಟಕದವರು ಒಬ್ರು ದೇಶ ಫುಲ್ಲಾಗೆ ಮೆರಿತಾ ಇದ್ದಾರೆ ಅಂದ್ರೆ ಅದು ನಮ್ಮ ಹೆಮ್ಮೆ ಅಲ್ವಾ. ಅದು ನಾವೇ ಮೆರೆದಂಗೆ. ನನಗೆ ಇನ್ನೊಂದು ಬ್ರದರ್ ತರ ಯಶ್. ಯಾಕಂದ್ರೆ ಯಾವಾಗಲೂ ಅಷ್ಟೇ, ಯಾವುದೇ ಸಮಾರಂಭದಲ್ಲಾಗ್ಲಿ ನಾನು ಅಪ್ಪು ಯಶ್ ಲಾಸ್ಟ್ ಫಂಕ್ಷನ್ಲು ಜೊತೆಲಿದ್ದಿದ್ದು. ಸೊ ನನಗೆ ನೋಡಿದಾಗೆಲ್ಲ ಯಶ್ ಬೇರೆ ಅನ್ಸಲ್ಲ, ಅಪ್ಪು ಬೇರೆ ಅನ್ಸಲ್ಲ. ಸೊ ಇಬ್ರು ಒಂದೇನೆ. ಸೊ ನನಗೇನು ಅನ್ಸುತ್ತೆ, ಯಶ್ ಈ ತರ ಬೆಳೀತಾ ಇರೋದು ನನ್ನ ತಮ್ಮನೇ ಬೆಳೀತಾರೆ ಅಂತ ಅನ್ಸುತ್ತೆ. ಕೊನೆಯದಾಗಿ ಬೇರೆ ಪ್ರಶ್ನೆಗಳು ಕೇಳಿ ಬೋರ್ ಆಗ್ಬಿಡುತ್ತಂತಲ್ಲ, ಅದಕ್ಕೋಸ್ಕರ ಒಂದು ಪ್ರಶ್ನೆ ಕೇಳ್ತಿದ್ದೀನಿ ಸರ್. ಗೀತಕ್ಕ ಈ ಬಾರಿ ಚುನಾವಣೆ ಲೋಕಸಭಾ ಚುನಾವಣೆ ಸ್ಪರ್ಧಿಸ್ತಾರ ಅಂತ? ಇನ್ನು ಗೊತ್ತಿಲ್ಲ ಅದು ಏನು ಆಗುತ್ತೆ ಅಂತ ನಂಗೆ ಗೊತ್ತಿಲ್ಲ. ಅದು ಐ ಡೋಂಟ್ ನೋ ಆಸ್ ಫಾರ್ ಅಸ್ ನೋ. ಬಟ್ ನಂದು ಆನ್ಸರ್ ಬಂದಾಗಿದೆ, ಗೊತ್ತಾಗುತ್ತಲ್ಲ ಅಷ್ಟೇ. ದಟ್ಸ್ ಆಲ್. ಇಲ್ಲ ಮೇಡಮ್, ಸಾಕು. ನಮ್ಮನ್ನ ಇಲ್ಲೇ ದೊಡ್ಡ ನಾಯಕನಾಗಿ ಮಾಡಿದ್ದಾರೆ. ಸೊ ಜಾಸ್ತಿ ಎಲ್ಲ ಕಡೆನೂ ಕಾಲಿಟ್ಟು ನಾಯಕ ಅಂತ ಅನ್ಸ್ಕೋಬಾರ್ದು. ಒಂದು ಜಾಗದಲ್ಲಿ ಎಲ್ಲಿ ನಾಯಕ ಅಂತ ಪ್ರಾಪರ್ ನಾಯಕ ಅಂತ ಕೂರಿಸಿದ್ರು ಆ ನಾಯಕತ್ವ ಸಾಕಲ್ವಾ ಯಾವುದೇ ಕೆಲಸ ಮಾಡ್ಬೇಕಾದ್ರು. ನಾ ಅವತ್ತು ಹೇಳಿದೀನಿ, ಇವತ್ತು ಅದನ್ನೇ ಹೇಳ್ತಾ ಇರೋದು ಅಷ್ಟೇ. ವೈಫ್ ಅವ್ರು ನಿಂತ್ಕೋತಾರ, ಅವ್ರ ಹಿಂದೆ ನಾವಿರ್ತೀವಿ ಅಷ್ಟೇ. ಥ್ಯಾಂಕ್ ಯು ಸರ್. ಇದಿಷ್ಟು ಸ್ಯಾಂಡಲ್ವುಡ್ ಬಿಗ್ ಡ್ಯಾಡಿ ಶಿವಣ್ಣ ಅವರ ಮಾತಾಗಿತ್ತು. ಅಂದ್ರೆ KCC ಸೀಸನ್ 4 ಕ್ರಿಕೆಟ್ ಮೈದಾನಕ್ಕೆ ಅವರು ಇಳಿದಿದ್ದಾರೆ. ಬೌಲಿಂಗ್ ಅಲ್ಲಿ ಸಹ ಎಕ್ಸ್ಪರ್ಟ್ ಅಂತಾನೆ ಹೇಳ್ಬೋದು. ಕ್ಯಾಮರಾಮನ್ ರವಿಚಂದ್ರನ್ ಜೊತೆ ಕೀರ್ತಿ ಪಾಟೀಲ್, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸುದ್ದಿಗಳ ಅಪ್ಡೇಟ್ಸ್ಗಾಗಿ ವಿಸ್ತಾರ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.